ಬೆಂಗಳೂರು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಭರ್ಜರಿ ಫ್ಲೆಕ್ಸ್ ಅಳವಡಿಸಿ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮುಖಂಡರಾದ ಶ್ರೀ ಎಚ್. ಡಿ. ರಾಜೇಶ್ ಗೌಡ್ರವರಿಗೆ 56ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಎಂದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು, ಸ್ನೇಹಿತರು ಮತ್ತು ಅಭಿಮಾನಿಗಳು ಭಾಗವಹಿಸಿ ರಾಜೇಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸಿದರು. ಜನಪರ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಇವತ್ತು ಕುಣಿಗಲ್ ತಾಲೂಕಿನ ಬಿಜೆಪಿ ಮುಖಂಡರು ಆ ತಾಲೂಕಿನಲ್ಲಿ ಪಾಳುಬಿದ್ದಂಥ ನೂರಾರು ದೇವಾಲಯಗಳ ಜೀರ್ಣೋದ್ಧಾರ ಮಾಡಿ ಯಾರು ಅಸಕ್ತರಿದ್ದಾರೆ, ದುರ್ಬಲರಿದ್ದಾರೆ, ಅವರೆಲ್ಲರಿಗೂ ಸಹ ಯಾವುದೇ ರಾಜಕೀಯ ಫಲಾಪೇಕ್ಷೆಯನ್ನು ಬಯಸದೆ ಇದುವರೆಗೂ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ನಡೆದಿರ್ತಕ್ಕಂಥ ಎಚ್. ಡಿ. ರಾಜೇಶ್ ಗೌಡರ ಹುಟ್ಟಿದಬ್ಬ ಆಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ತಾಲೂಕಿನ ಎಲ್ಲ ಸಮಸ್ತ ಜನ ಸಹ ಹಾರೈಸ್ತಾ ಇದ್ದಾರೆ. ಅವರು ಯಾರನ್ನೂ ತಾರತಮ್ಯ ಮಾಡದೆ ಪಕ್ಷಭೇದವನ್ನು ಮೆರೆತು ಪ್ರತಿಯೊಬ್ಬರಿಗೂ ಕಷ್ಟ ಕಾಲದಲ್ಲಿ ಸ್ಪಂದಿಸ್ತಾ ಈಗ 15 ವರ್ಷದಿಂದ ತಾಲೂಕಿನಲ್ಲಿ ಸಕ್ರಿಯವಾಗಿ ಅವರು ಪ್ರಜಾಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ರಾಜಕಾರಣನೇ ಬೇರೆ, ಸೇವೆನೇ ಬೇರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡಿರತಕ್ಕಂಥ ಒಬ್ಬ ಯುವ ಮುಖಂಡ ರಾಜೇಶ್ ಗೌಡ್ರು ಇವತ್ತು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಸಹ ಅವ್ರಿಗೆ ಒಂದು ಶುಭವನ್ನು ಹಾರೈಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಜನಸೇವೆ ಮಾಡಲಿಕ್ಕೆ ಹೆಚ್ಚಿನ ಅಧಿಕಾರ ಅವಕಾಶ ಭಗವಂತ ಕರುಣಿಸಲಿ ಅಂತೇಳಿ ಸಂದರ್ಭ ಹಾರೈಸ್ತೇವೆ. ರಾಜೇಶ್ ಗೌಡ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಮತ್ತು ಸಾಮಾಜಿಕ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋ ಭರವಸೆ ಇದೆ ಅಂತೇಳಿ ನಾವು ಅವರು ಭಾವಿಸ್ತೇವೆ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಮೊದಲಿಗೆ ಇವತ್ತು ನನ್ನ ಜನ್ಮದಿನದ ಅಂಗವಾಗಿ ಗುರುಗಳು ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿರೋದು ನನ್ನ ಪುಣ್ಯ ಅಂತ ಭಾವಿಸ್ತಾ ಗುರುಗಳು ಆಶೀರ್ವಾದ ಪಡ್ಕೊಂಡು ಕುಣಿಗಲ್ ಕ್ಷೇತ್ರದಲ್ಲಿ ನಾನು ಸುಮಾರು ಒಂದು 15 ವರ್ಷದಿಂದ ಒಂದು ಸಾಮಾಜಿಕ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ರಾಜಕೀಯ ಒಂದು ಕಡೆ ಆದರೆ ಅದು ಬೇರೆ ವಿಚಾರ. ನನಗೆ ಕ್ಷೇತ್ರದ ಜನ ಮುಖ್ಯ, ಕ್ಷೇತ್ರದಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಮುಖ್ಯ. ನನಗೆ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಮತ್ತು ಏನು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ನಾವು ನನ್ನ ಕೈಲಾಗಿದ ಸಹಾಯ ಮಾಡಬೇಕು, ಸೇವೆ ಮಾಡೋ ದೃಷ್ಟಿಯಿಂದ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅಧಿಕಾರ ಸಿಕ್ಕರೆ ಇನ್ನೂ ಉತ್ತಮವಾದ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಅಭಿಮಾನಿಗಳು ಕುಣಿಗಲ್ ತಾಲೂಕಿನಾದ್ಯಂತ ಸೇವಾ ಕಾರ್ಯಕ್ರಮಗಳು ನಂಬಿಕೊಂಡಿದ್ದಾರೆ. ಅದು ನಿರಂತರವಾಗಿ ನಾನು ಆ ಸೇವೆ ಮಾಡೋ ಕಾರ್ಯನ ಮಾಡ್ತಾ ಇರ್ತೀನಿ. ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಕುಣಿಗಲ್ಲಿ ನನ್ನ ಅಭಿಮಾನಿಗಳು ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ, ಅನಾಥಾಶ್ರಮದಲ್ಲಿ ಅನ್ನದಾನ ಶಿಬಿರ ಇಟ್ಕೊಂಡಿದ್ದಾರೆ, ಮತ್ತೆ ಕೆಲವು ಶಾಲೆಗಳಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದಾರೆ. ಈ ಒಂದು ಹುಟ್ಟುಹಬ್ಬ ಸ್ಮರಣೀಯ ಹುಟ್ಟುಹಬ್ಬ ಆಗಿರುತ್ತೆ. ಅದು ಅಭಿಮಾನಿಗಳು ಆಚರಿಸೋದು. ಹುಟ್ಟು ಉಚಿತ, ಸಾವು ಖಚಿತ ಅಂತಾರಲ್ಲ, ಈ ಮಧ್ಯದಲ್ಲಿ ಏನಾದ್ರು ನಾವು ಸಾಧನೆ ಮಾಡಬೇಕು, ಸಾಧನೆ ಮಾಡಿದಾಗ ಆ ಸಾವು ಒಂದು ಬೆಲೆ ಬರುತ್ತೆ ಅನ್ನೋದು ಒಂದು ವಿಚಾರ ಇರೋದ್ರಿಂದ ಏನಾದ್ರು ಒಂದು ಉತ್ತಮವಾದ ಕೆಲಸ ಮಾಡೋಣ ಅನ್ನೋದು ಒಂದು ಮನೋಭಾವ.